ಸಿಲುಕಿದ ಪ್ರಕಾಶ ಎನ್ನುವ ವ್ಯಕ್ತಿ ಗಂಗಾವತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಬಳ್ಳಾರಿಯ ಸಂಡೂರು ಮೈನಿಂಗ್ ಏರಿಯಾಗೆ ವರುಣಾಘಾತ, ಮಳೆ ನೀರಿನಲ್ಲಿ ಮುಳುಗಿದ ನೂರಾರು ಲಾರಿಗಳು. ಕುಮಾರಸ್ವಾಮಿ ಬೆಟ್ಟದಲ್ಲಿ ಸುರಿದ ಮಳೆಗೆ ಪರದಾಟ, ಇತ್ತ ಕೊಪ್ಪಳದಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ. ಗಂಗಾವತಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಭಾರಿ ಮಳೆ ಅಂತೆ, ಒಬ್ಬರು ಸಿಕ್ಕಾಕೊಂಡಿದ್ದಾರಂತೆ. ಕೆಲವು ನೋಡಿ ಈ ಥರ ಸಿಕ್ಕಾಕೊಂಡಿದ್ದಾರೆ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಅಷ್ಟು ಜನ ಎಲ್ಲ ಮಂದಿನ ಅಷ್ಟು ಜನ ಇನ್ನು ಭಾರಿ ಮಳೆಯಿಂದಾಗಿ ವ್ಯಕ್ತಿ ಮೇಲೇನೆ ಮನೆ ಕುಸಿದು ಬಿದ್ದಿರುವಂತಹ ಘಟನೆ ಆಗಿರುವಂಥದ್ದು ಕೊಪ್ಪಳದ ಠಾಣಾಪುರದಲ್ಲಿ. ಈಗಷ್ಟೇ ನಾವು ದೃಶ್ಯಾವಳಿಯನ್ನು ಗಮನಿಸಿದ್ವಿ. ಬಳ್ಳಾರಿಯ ಸಂಡೂರು ಮೈನಿಂಗ್ ಏರಿಯಾಗೆ ವರ್ಣಾಘಾತ ಶುರುವಾಗಿದೆ. ಮಳೆ ನೀರಿನಲ್ಲಿ ಮುಳುಗಿದಂತಹ ನೂರಾರು ಲಾರಿಗಳು ಕುಮಾರಸ್ವಾಮಿ ಬೆಟ್ಟದಲ್ಲಿ ಮಳೆ ಸುರಿದಂಥ ಹಿನ್ನೆಲೆಯಲ್ಲಿ ಪರದಾಡಿದ್ದಾರೆ ಜನ. ಮತ್ತೊಂದು ಕಡೆ ಕೊಪ್ಪಳದಲ್ಲಿ ಅಪಾರ ಪ್ರಮಾಣದ ಮೆಣಸಿನಕಾಯಿ ಬೆಳೆ ನಾಶ ಆಗಿದೆ. ಒಂದು ಕಡೆ ಮೈನಿಂಗ್ ಏರಿಯಾಗೆ ವರ್ಣಾಘಾತ ಸಂಡೂರು ಭಾಗದಲ್ಲಿ, ಮತ್ತೊಂದು ಕಡೆ ಬೆಳೆ ನಾಶ. ನೋಡಿ, ರಾತ್ರಿ ಇಡೀ ಸುರಿದಂಥ ಧಾರಾಕಾರ ಮಳೆಗೆ ನೋಡಿ ಕಂಪ್ಲೀಟಾಗಿ ಮಳೆ ನಾಶ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಇವತ್ತು ಆ ಭಾಗದ ಜನರು ಬೆಳೆಯನ್ನು ನಂಬಿಕೊಂಡು ಬದುಕ್ತಾ ಇರ್ತಾರೆ. ಒಂದು ಕಡೆ ಮೈನಿಂಗಿಗೆ ಅಂತ ಹೋಗ್ತಾ ಇದ್ದಂಥ ಲಾರಿಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅಕ್ಕೋರಿಗೆ ಹಾಕಿದ್ರೆ ಗಾಡಿ ಎಲ್ಲ ಸೀಜೆಗೆ ಹೋಗ್ಕೊಂಡು ನಾವು ಟಿಪ್ಪರ್, 2 ಟಿಪ್ಪರ್ಗಳು ಅಲ್ಲಿ ಮುಳುಗಡೆ ಆಗಿದೆ. ನಿಂತಿರುವಂಥ ಟಿಪ್ಪರ್ ಅಥವಾ ಮೂವ್ ಆಗ್ತಿದ್ದ ಇನ್ನೇನು ಅಪ್ಡೇಟ್ ಕೊಡ್ತೀವಿ. ಮಳೆ ರಾಯನ ಆರ್ಭಟದಿಂದಾಗಿ ಬಳ್ಳಾರಿ, ಕೊಪ್ಪಳ, ಬೀದರ್ನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಒಂದು ಕೊಪ್ಪಳದ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಒಬ್ಬ ವ್ಯಕ್ತಿ ಅಲ್ಲಿ ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕಿಕೊಂಡಿದ್ದಾನೆ. ಆತನನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆ. ಹೊರಗಡೆ ಕರೆದುಕೊಂಡು ಬರುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಮನೆ ಬಿದ್ದು ನರಳಾಡ್ತಾ ಇದ್ದಂಥ ವ್ಯಕ್ತಿಯನ್ನು ಸ್ಥಳೀಯರು ಈಗ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಮತ್ತೊಂದು ಕಡೆ ಬಳ್ಳಾರಿಯ ಸಂಡೂರು ಭಾಗದಲ್ಲಿ ಲಾರಿಗಳು ಮುಳುಗಡೆ ಆಗಿದೆ. ಅರ್ಧ ಲಾರಿ ಮುಳುಗಡೆ ಆಗಿದೆ. ಇನ್ನು ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ, ಇನ್ನು ಯಾವ ಪ್ರಮಾಣದಲ್ಲಿ ಇಲ್ಲಿ ಮಳೆ ಆಗಿದೆ ಅಂತೇಳಿ ನೀವು ಊಹೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಎಷ್ಟು ಟಿಪ್ಪರ್ ಲಾರಿಗಳು ಮೈನಿಂಗಿಗೆ ಅಂತ ಹೋಗ್ತಾ ಇದ್ದಂಥ ಇವೆಲ್ಲವೂ ಕೂಡ ಮೈನಿಂಗಿಗೆ ಬಳಸುವಂಥ ಟಿಪ್ಪರ್ ಲಾರಿಗಳು ಎಲ್ಲವೂ ಕೂಡ ಭಾಗಶಃ ಮುಳುಗಡೆ ಆಗಿದೆ. ಒಂದು ಕಡೆ ಕೊಪ್ಪಳದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಮತ್ತೊಂದು ಕಡೆ ಬಳ್ಳಾರಿ ಲಾರಿಗಳು ಮುಳುಗಡೆ ಆಗಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನಮ್ಮ ಸ್ಕ್ರೀನ್ ಮೇಲೆ ನೀವೀಗ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಬೆಳೆ ನಾಶ ಕೂಡ ಆಗಿತ್ತು. ಬೆಳೆ ಕೂಡ ನಾಶ ಆಗಿದೆ. ಅಲ್ಲೂ ಕೂಡ ರೈತ ಇವತ್ತು ಕಂಗಾಲಾಗಿದ್ದಾನೆ. ಪ್ರಕಾಶ್ ಅಂತೇಳಿ ಆ ವ್ಯಕ್ತಿಯ ಹೆಸರು. ಈಗ ಆತನನ್ನು ರಕ್ಷಣೆ ಮಾಡಿ ಗಂಗಾವತಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆತ ಅಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಮತ್ತೊಂದು ಕಡೆ ಸಂಡೂರು ಮೈನಿಂಗ್ ಏರಿಯಾದಲ್ಲಿ ಸುರಿದಂಥ ಧಾರಾಕಾರ ಮಳೆಗೆ ಈ ರೀತಿಯಾಗಿ ಮಳೆ ನೀರು ತುಂಬಿ ಹರಿತಾ ಇದೆ. ಅಲ್ಲಿ ಮೈನಿಂಗ್ಗೆ ಬಳಕೆ ಮಾಡುವಂಥ ಟಿಪ್ಪರ್ ಲಾರಿಗಳು ಎಲ್ಲವೂ ಕೂಡ ಮುಳುಗಡೆ ಆಗಿರುವಂಥ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕೊಪ್ಪಳ ಪ್ರತಿನಿಧಿ ವೀರಯ್ಯ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರಯ್ಯ, ಎಷ್ಟೊತ್ತಿಗಾಗಿದ್ದು ಈಗ ಘಟನೆ, ಜೊತೆಗೆ ಆತನ ಸ್ಥಿತಿ ಹೇಗಿದೆ? ಡಾಕ್ಟರ್ ಏನಾದರೂ ಹೇಳಿದ್ರ, ಮಾಹಿತಿ ಕೊಟ್ಟಿದ್ದಾರಾ?
ನಾಗೇಂದ್ರ, ನಿಜಕ್ಕೂ ಅಂತಂದ್ರೆ ನಿನ್ನೆ ಸಾಯಂಕಾಲದಿಂದಲೂ ಕೂಡ ಕೊಪ್ಪಳ ಜಿಲ್ಲೆಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಅದು ಯಾವ ರೀತಿ ಅಂತಂದ್ರೆ ಒಂದು ರೀತಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಅದ್ರ ಜೊತೆಗೆ ಏನಂದ್ರೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಂತಂದ್ರೆ ಈ ಏನು ಗಂಗಾವತಿ ತಾಲೂಕಿನ ದಾನಾಪುರ ಏನಿದೆ, ನಿನ್ನೆ ಬಿಟ್ಟು ಬಿಡದೆ ಸುರಿಯೋದ್ರಿಂದ ಇಲ್ಲಿ ಸಾಕಷ್ಟು ಏನಂದ್ರೆ ಈ ಹಳ್ಳಿಯಲ್ಲಿ ಹಳೆಯದಂತ ಮನೆಗಳೇನಿದಾವೆ, ಹಳೆ ಮನೆಗಳಲ್ಲಿ 2-3 ಮನೆಗಳು ಕುಸಿದಿದ್ದಾವೆ. ಅದು ಇವತ್ತು ಬೆಳಗ್ಗಿನ ಸಮಯದಲ್ಲಿ ಈ ಒಂದು ಮನೆ ಏನು ಕುಸಿದಿದೆ, ಮನೆಯಲ್ಲಿ ಇದ್ದಂತ ಪ್ರಕಾಶ್ ಅನ್ನುವಂತ ವ್ಯಕ್ತಿ ಆ ಅವಶೇಷ ಗಡಿಯಲ್ಲಿಯೇ ಸಿಲ್ಕೊಂಡಿದ್ದಾರೆ. ಆತನ ಮೇಲೆ ಒಂದು 4ರಿಂದ 5 ಅಡಿಯಷ್ಟು ಏನಂತಂದ್ರೆ ಮಣ್ಣು ಬಿದ್ದಿದೆ. ಆ ಮಣ್ಣು ಬಿದ್ದಾಗ ಏನು ಆ ವ್ಯಕ್ತಿ ಒಂದು ರಕ್ಷಣೆಯನ್ನ ಮಾಡ್ಲಿಕ್ಕೆ ಏನು ಚೀರಾಡ್ತಾನೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಗ್ರಾಮಸ್ಥರು ಒಂದು ಆತನನ್ನ ರಕ್ಷಣೆಯನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಅಂತ ಮಣ್ಣಲ್ಲಿ ಸಿಲ್ಕೊಂಡಿದ್ದಾನೆ ಅನ್ನೋದನ್ನ. ಅಲ್ಲಿನ ಗ್ರಾಮಸ್ಥರು ಆತನನ್ನ ಹೊರಗಡೆ ತಂದು ಈಗಾಗಲೇ ಗಂಗಾವತಿ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಮತ್ತೆ ಈಗಾಗಲೇ ಅವರ ಏನಂತಂದ್ರೆ ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ ಅಂತ ಈಗಾಗಲೇ ವೈದ್ಯರು ಕೂಡ ಹೇಳಿದ್ದಾರೆ. ಸದ್ಯ ಈಗ ಆತನಿಗೆ ಒಂದು ಚಿಕಿತ್ಸೆ ಮುಂದುವರೆದಿದೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನು ಕುಷ್ಟಗಿ ಭಾಗದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿದೆ. ಅದರ ಜೊತೆಗೆ ಮೆಣಸಿನಕಾಯಿ ಬೆಳೆಗಳು ಕೂಡ ಏನು ನಿನ್ನೆ ಗಾಳಿ ಮಳೆಗೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿದ್ದಾವೆ. ಇದರಿಂದ ರೈತರು ಕೂಡ ಸಾಕಷ್ಟು ಒಂದು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತಾನೆ ಹೇಳ್ಬೋದು ನಾಗೇಂದ್ರ ಇಲ್ಲಿ. ಓಕೆ, ಥ್ಯಾಂಕ್ ಯು ವೀರಯ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.